ಗೌರಿಬಿದನೂರು ತಾಲೂಕಿನ ಅಲಕಾಪುರ ಗ್ರಾಮದ ಜಡೆ ಚನ್ನಸೋಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಪಶುಪಾಲನಾ ಮತ್ತು ಪಶುಸಂಗೋಪನಾ ಇಲಾಖೆಯ ವತಿಯಿಂದ ಜಾನುವಾರು ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿ ಗೌಡ, ಯಂತ್ರಗಳು ಬಂದ ಮೇಲೆ ದನಗಳಿಂದ ವ್ಯವಸಾಯ ತೀರಾ ಕಡಿಮೆಯಾಗ್ತಾ ಇದೆ. ಆದರೂ ಸಹ ನಮ್ಮ ರೈತರು ದನಗಳನ್ನ ಸಾಕಿ ಅವುಗಳ ಜೊತೆ ಒಂದು ಅವಿನಾಭಾವ ಪ್ರೀತಿ ಸಂಬಂಧವನ್ನ ಇಟ್ಟುಕೊಂಡಿದ್ದಾರೆ. ಆದ್ರಿಂದ ಖರ್ಚು ವೆಚ್ಚ ಜಾಸ್ತಿ ಬಂದರೂ ಸಹ ಅವುಗಳಿಂದನೇ ವ್ಯವಸಾಯವನ್ನ ಮಾಡುತ್ತಿದ್ದಾರೆ. ಯಾಕೆಂದ್ರೆ ಅದು ನಮ್ಮ ಭಾರತೀಯ ಸಂಸ್ಕೃತಿ. ಅದನ್ನ ಉಳಿಸಿಕೊಂಡು ಬರುತ್ತಿರುವ ನಮ್ಮ ರೈತರಿಗೆ ನಾನು ಧನ್ಯವಾದಗಳನ್ನ ಹೇಳಲು ಇಷ್ಟಪಡುತ್ತೇನೆ. ಕಳೆದ ಬಾರಿ ನಾನು ಈ ಜಾತ್ರೆಗೆ ಬಂದು ದನಗಳ ಜೊತೆ ಫೋಟೋ ತೆಗೆಸಿಕೊಂಡು ಹೋಗಿದ್ದೆ. ಆಗ ನನಗೆ ಅನಿಸಿತ್ತು, ಮುಂದಿನ ಬಾರಿ ಬಂದು ಉತ್ತಮ ರಾಸುಗಳಿಗೆ ಬಹುಮಾನ ಮಾಡಿಕೊಟ್ಟು ಹೆಚ್ಚು ರಾಸುಗಳನ್ನ ಸಾಕಲು ಪ್ರೋತ್ಸಾಹಿಸಬೇಕು ಅಂದುಕೊಂಡಿದ್ದೆ. ಅದರಂತೆ ಮೊದಲನೇ ಬಹುಮಾನವಾಗಿ 10,000, ಎರಡನೇ ಬಹುಮಾನವಾಗಿ 7,500 ರುಗಳು ಮತ್ತು ತೃತೀಯ ಬಹುಮಾನವಾಗಿ 5,000 ರೂಪಾಯಿ ಎಪಿಎಂಸಿ ಅವರು ನೀಡ್ತಾ ಇದ್ದು, ಅದರ ಜೊತೆಗೆ ನಾನು ಕೂಡ ನನ್ನ ವೈಯಕ್ತಿಕವಾಗಿ ಬಂದಂತ ಎಲ್ಲರಿಗೂ ತಲಾ 2,000 ರೂಪಾಯಿಗಳ ಸಮಾಧಾನಕರ ಬಹುಮಾನ ಕೊಡಲು ಇಚ್ಛಿಸುತ್ತೇನೆ. ಬಂದಂತಹ ರೈತರು ಪ್ರೀತಿಯಿಂದ ಸ್ವೀಕರಿಸಿ ಎಂದು ಮನವಿಯನ್ನ ಮಾಡಿದರು. ಎಪಿಎಂಸಿ ಕಡೆಯಿಂದ 10,000 ಚೆಕ್, ಶಾಸಕರ ಕಡೆಯಿಂದ 10,000 ನಗದು. ಶಿವಶಂಕರ್ ಕುಂಟಿ ಚಿಕ್ಕನಹಳ್ಳಿ ಮೊದಲ ಬಹುಮಾನವನ್ನ ಪಡೆದರೆ, ನಾಗಣ್ಣ ಕೆಂಕರೆ ಅವರಿಗೆ ಎಪಿಎಂಸಿ ಮುಖಾಂತರ 1,000 ಚೆಕ್, ಶಾಸಕರ ಕಡೆಯಿಂದ 1,000 ನಗದು. ಶ್ರೀನಿವಾಸ ರೆಡ್ಡಿ ಬೊಮ್ಮಸಂದ್ರ ಮೂರನೇ ಬಹುಮಾನ. ಎಪಿಎಂಸಿ ಇಂದ 5,000 ಚೆಕ್, ಶಾಸಕರ ಕಡೆಯಿಂದ 5,000 ರುಗಳನ್ನ ನೀಡಿದ್ರು. ತಹಶೀಲ್ದಾರ್ ಕೆಎಂ ಅರವಿಂದ್ ಮಾತನಾಡಿ, ನಾನು ನನ್ನ ಬಾಲ್ಯದಲ್ಲಿ ನಮ್ಮ ಅಜ್ಜಿಯವರ ಮನೆಯಲ್ಲಿ 40 ರಾಸುಗಳಿದ್ವು. ನಾನು ಹೆಚ್ಚು ಸಮಯ ಅವುಗಳ ಜೊತೆ ಕಳೆದಿದ್ದುಂಟು. ಈಗ ದಿನ ದಿನ ಸಂಖ್ಯೆ ಕಡಿಮೆಯಾಗ್ತಿದೆ. ರೈತರು ರಾಸುಗಳಿಗೆ ಹಾಗೂ ಸಾವಯವ ಕೃಷಿಗೆ ಹೆಚ್ಚು ಒತ್ತನ್ನ ನೀಡಬೇಕು ಎಂದರು. ಈ ಕಾರ್ಯಕ್ರಮದಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ವೆಂಕಟರಾಮರೆಡ್ಡಿ, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾದ ವಿಜಯರಾಘವ, ಎಪಿಎಂಸಿ ಸಹಾಯಕ ಕಾರ್ಯದರ್ಶಿ ಮಂಜುನಾಥ್, ಕೃಷಿಕ ಸಮಾಜದ ಅಧ್ಯಕ್ಷರಾದ ಪ್ರಭಾಕರ್ ರೆಡ್ಡಿ, ಶಾಸಕರ ಆಪ್ತ ಸಹಾಯಕ ಶ್ರೀನಿವಾಸ ಗೌಡ, ಪ್ರಭಾಕರ್, ಲೋಕೇಶ್ ಗೌಡ, ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಧನಂಜಯ, ಎಚ್ಪಿ, ಪ್ರಜಾಪವರ್ ನ್ಯೂಸ್, ಚಿಕ್ಕಬಳ್ಳಾಪುರ.